ನಮಸ್ಕಾರ ಎಲ್ಲರಿಗೂ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆ ನಡೆದ ಫಸ್ಟ್ ಮ್ಯಾಚಿನ ವಿಡಿಯೋ ಇವತ್ತು ಮಧ್ಯಾಹ್ನ ಬರ್ತಾ ಉಂಟು. ಸೊ ನಿನ್ನೆ ಫಸ್ಟ್ ಮ್ಯಾಚ್ ನಡೆದ ಮೇಲೆ ಸೆಕೆಂಡ್ ಮ್ಯಾಚ್ ನಡೀತು, ಅದರದ್ದು ವಿಡಿಯೋ ಬಂತು. ಮತ್ತು ಮರುದಿನ ಆಯಿತು ಅಂದರೆ ಇವತ್ತಾಯಿತು, ಇವತ್ತು ಬೆಳಿಗ್ಗೆ ಆಯಿತು, ಮಧ್ಯಾಹ್ನ ಆಯಿತು, ನಿಮ್ಮದು ಊಟ ಆಯಿತು. ಊಟ ಆದಮೇಲೆ ನಿನ್ನೆ ಫಸ್ಟ್ ಮ್ಯಾಚಿದು ವಿಡಿಯೋ ಈಗ ಬರ್ತಾ ಉಂಟು. ನೀವು ಈ ವಿಡಿಯೋವನ್ನು ಸಹ ಕೊನೆಯ ತನಕ ನೋಡಿದರೆ ನೀವು ನನ್ನ ಭಯಂಕರ ದೊಡ್ಡ ಅಭಿಮಾನಿ ಅಂತ ನಾನು ಪರಿಗಣಿಸ್ತೇನೆ. ಯಾಕಂತಂದರೆ ಈ ವಿಡಿಯೋನ ನೋಡುವಂಥ ಯಾವುದೇ ನೆಸೆಸಿಟಿ ಇಲ್ಲ. ಈ ಮ್ಯಾಚಿನ ಗುಂಗಿಂದ ನೀವು ಹೊರಗಡೆ ಬಂದಾಗಿದೆ. ನಿನ್ನೆ ನಡೆದಂಥ CSK ವರ್ಸಸ್ ರಾಜಸ್ಥಾನದ ಮ್ಯಾಚಿನ ಗುಂಗಿಂದ ಹೊರಗಡೆ ಬಂದು RCB ಮ್ಯಾಚ್ ನೋಡಿ ಅದರಿಂದ ಸಹ ಆ ಗುಂಗಿನಿಂದ ಸಹ ಹೊರಗಡೆ ಬಂದಾಗಿದೆ. ಈಗ ನಾನು ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಿನ್ನೆಯ ಮ್ಯಾಚ್ T20 ಅಂತ ಇದ್ದರೆ ಸಹ ಅದು ODI ಮ್ಯಾಚ್ ಥರ ಇತ್ತು, ಅಷ್ಟೇ ಡಿಫ್ರೆನ್ಸ್ ಅಷ್ಟೇ. ಅದು ಸಹ ಈ IPL ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಸ್ಕೋರ್ ಇದು ಮ್ಯಾಚ್ ನೋಡಿ 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 ಇದು ಲೋ ಸ್ಕೋರ್ ಮ್ಯಾಚ್ ಸಹ ಅಲ್ಲ. ಲೋ ಸ್ಕೋರ್ ಮ್ಯಾಚ್ ಅಂದರೆ ಏನು, ಒದ್ದಾಡಬೇಕು. ಒಂದು ಟೀಮ್ ರನ್ ಮಾಡಲಿಕ್ಕೆ ಒದ್ದಾಡಬೇಕು, ವಿಕೆಟ್ ಎಲ್ಲ ಹೋಗಿ ಬೇಗ ಆಲ್ ಔಟ್ ಆಗಿ, ಆಗ ಒಂದು ಲೋ ಸ್ಕೋರಿಂಗ್ ಅಂತ ಹೇಳ್ಬೋದು. ರಾಜಸ್ಥಾನದ ವಿಕೆಟ್ ಸಹ ಹೋಗಲಿಲ್ಲ, ಹೋದದ್ದು 5 ವಿಕೆಟ್, ಅದು ಸಹ ಲಾಸ್ಟ್ 2 ವಿಕೆಟ್ ಲಾಸ್ಟ್ ಓವರಲ್ಲಿ ಹೋಯಿತು. ಸೊ ಪ್ರಾಕ್ಟಿಕಲಿ ಸ್ಪೀಕಿಂಗ್ 3 ವಿಕೆಟ್ ಹೋದದ್ದು 19 ಓವರ್ ತನಕ. ಇವರು ಎಂತ ಆಡ್ತಿದ್ರಂತ ಯಾರಿಗೆ ಸಹ ಅರ್ಥ ಆಗಲಿಲ್ಲ. ಬೈದವೆ ನಿನ್ನೆ ನಡೆದ ಮ್ಯಾಚಲ್ಲಿ CSK ವಿನ್ ಆಗಿದೆ, ಅದು ಎಲ್ಲರಿಗೆ ಸಹ ಗೊತ್ತುಂಟು. ಆರಾಮದಾಯಕ ವಿಕ್ಟ್ರಿ. ಪ್ಲೇ ಆಫ್ ರೇಸಲ್ಲಿ ಇನ್ನೂ ಕೂಡ ಭಯಂಕರ ಸ್ಟ್ರಾಂಗ್ ಆಗಿ CSK ಉಂಟು. ಬಟ್ ನಿನ್ನೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ರಾಜಸ್ಥಾನ 20 ಓವರಲ್ಲಿ ಹೊಡೆದದ್ದು ಕೇವಲ 141, ಹೋದದ್ದು ವಿಕೆಟ್ ಕೇವಲ 5. ಅಂದರೆ ನಿಮ್ಮದು ಕೇವಲ 5 ವಿಕೆಟ್ ಹೋಗಿರೋದು, ಆದರೆ ಸಹ ನೀವು ಹೊಡೆದದ್ದು 141 ಅಂತಂದರೆ ಯಾವ ಥರದ್ದು ಇನ್ನಿಂಗ್ಸು ನನಗೆ ಅರ್ಥ ಆಗಲಿಲ್ಲ. ಮೇ ಬಿ ಯಾಕೆ ಅವರು ಅಷ್ಟು ಸ್ಲೋ ಆಡಿದ್ದಾರೆ ಅಂತಂದರೆ ವಿಕೆಟ್ ಉಳಿಸಿಕೊಳ್ಳುವ ಅಂತ. ಪೋವೆಲ್ ಇಲ್ಲ, ಮತ್ತು ಹೆಟ್ಮೈರ್ ಇಲ್ಲ, ಎಂತ ಸಹ ಇಲ್ಲ. ಬ್ಯಾಟಿಂಗ್ ಭಯಂಕರ ವೀಕ್. ಎಲ್ಲರೂ ಬೇಗ 4 ವಿಕೆಟ್ ಹೋದರೆ ಆಲ್ ಔಟೇ ಅಂತ. ಯಾಕಂತಂದರೆ ನೋಡಿ, ಅಲ್ಲಿ ಜೈಸ್ವಾಲ್, ಬಟ್ಲರ್, ಸ್ಯಾಮ್ಸನ್, ಪರಾಗ್, ಧ್ರುವ್ ಜುರೇಲ್ ಇಷ್ಟೇ ಬ್ಯಾಟ್ಸ್ಮೆನ್. T20 ಬ್ಯಾಟ್ಸ್ಮನ್ ಇಷ್ಟೇ ಇರೋದು. ಹೆಟ್ಮೈರ್ ಇಲ್ಲ, ಪೋವೆಲ್ ಇಲ್ಲ. ನೆಕ್ಸ್ಟ್ 5 ವಿಕೆಟ್ ಹೋದ್ಮೇಲೆ ಬಂದದ್ದು ಅಶ್ವಿನ್. T20 ಬ್ಯಾಟ್ಸ್ಮನ್ ಏನಲ್ಲ. ಅಶ್ವಿನ್ ಆದಮೇಲೆ ಬರುವವರು ಯಾರಿಗೆ ಸಹ ಬ್ಯಾಟಿಂಗೇ ಬರೋದಿಲ್ಲ. ಬೋಲ್ಟು, ಚಹಲ್, ಸಂದೀಪ್ ಶರ್ಮಾ, ಬರ್ಗರ್ ಯಾರಿಗೆ ಸಹ ಎಂಥ ಬ್ಯಾಟಿಂಗ್ ಏನೋ ಬರೋದಿಲ್ಲ. ಆವೇಶ್ ಖಾನ್. ಸೊ ಆ ಒಂದು ನಿಟ್ಟಿನಲ್ಲಿ ಭಯಂಕರ ಸ್ಲೋ ಆಡಿದ್ರ. ಸ್ಲೋ ಆಡ್ಲಿಕ್ಕೆ ಹೋಗಿ ಅಲ್ಟ್ರಾ ಸ್ಲೋ ಆಯಿತಾ ಎಂತನೂ ಗೊತ್ತಿಲ್ಲ. ಸ್ಲೋ ಮೋಷನ್ ವಿಡಿಯೋ ನೋಡಿದಾಗಿತ್ತು ನಿನ್ನೆ ರಾಜಸ್ಥಾನಿದ್ದು ಬ್ಯಾಟಿಂಗ್. ಜೈಸ್ವಾಲ್ ಅವರು 21 ಬಾಲ್ಗೆ 24 ರನ್ ಹೊಡೆದ್ರು. ಒನ್ ಟೈಪ್ ಆಫ್ ODI ಇನ್ನಿಂಗ್ಸ್. ಅಂಥದ್ದೇನು ಭಯಂಕರ ಸ್ಟ್ರೈಕ್ ರೇಟ್ ಇರಲಿಲ್ಲ, ಇಂಟೆಂಟ್ ಅಂಥದ್ದೇನು ಮಾತಾಡುವಂತಹ ಇನ್ನಿಂಗ್ಸ್ ಏನಾಗಿರಲಿಲ್ಲ. ಆ್ಯಂಡ್ ಬಟ್ಲರ್ ಆ್ಯಂಡ್ ಸ್ಯಾಮ್ಸನ್ ಅವರ ಇನ್ನಿಂಗ್ಸ್ ಎಂತ ಇದು ಟೆಸ್ಟ್ ಮ್ಯಾಚ್ ಆಗ್ತಾ ಉಂಟು ಅಂತ ಅನಿಸ್ತಾ ಇತ್ತು. ಯಾಕಂದರೆ ಬಟ್ಲರ್ 25 ಬಾಲಿಗೆ 21 ರನ್ ಅಂದರೆ ಬಟ್ಲರ್ ಥರದ ಇನ್ನಿಂಗ್ಸ್ ಅಲ್ಲ. ಇದೆಂತ ಇದು ODIಯಲ್ಲಿ ಸಹ ಈಗೆಲ್ಲ 25 ಬಾಲಿಗೆ 30 ರನ್ ಹೊಡಿತಾರೆ ಮಾರ್ರೆ. 25 ಬಾಲಿಗೆ 21 ರನ್ ಬಟ್ಲರ್ ಅವ್ರದ್ದು. ಸ್ಯಾಮ್ಸನ್ ಅವರು 19 ಬಾಲಿಗೆ 15 ರನ್. ಅಂದರೆ ಇಬ್ಬರು ಸಹ ಸೆಟ್ ಆಗಿದ್ದಾರೆ. ಸೆಟ್ ಆಗಿದ್ದು ಇನ್ನೇನು ಗೇರ್ ಚೇಂಜ್ ಮಾಡಬೇಕು ಹೇಳುವಾಗ ಬ್ರೇಕ್ ಹಾಕಿಬಿಟ್ರು. ಕ್ಲಚ್ ಹೊತ್ತಿಗೆ ಹೋಗಿ ಬ್ರೇಕ್ ಹಾಕಿದ್ರು ಅಷ್ಟೇ. ಟಕ್ಕಂತ ಅಲ್ಲಿ ನಿಂತೋಯ್ತು ಆಟ. 19 ಬಾಲಿಗೆ 15 ಸ್ಯಾಮ್ಸನ್, 25 ಬಾಲಿಗೆ 21 ರನ್ ಬಟ್ಲರ್. ಅಲ್ಲೇ 3 ಜನರು ಸಹ ಆಲ್ಮೋಸ್ಟ್ ಫೇಲ್ಯೂರೇ. ಭಯಂಕರ ಆಡಿದಿಬ್ಬರೇ, ಎಸ್ಪೆಷಲಿ ಒಬ್ಬ ಯಾರು ಅಂತಂದರೆ ಪರಾಗ್. ಸೂಪರಾಗಿ ಆಡಿದ್ರು. 35 ಬಾಲಿಗೆ 47. ಅಗೈನ್ ವಾವ್ ಇನ್ನಿಂಗ್ಸ್ ಅಲ್ಲ, ಜಸ್ಟ್ 35 ಬಾಲಿಗೆ 17, 100ರ ಮೇಲೆ ಸ್ಟ್ರೈಕ್ ರೇಟ್ ಉಂಟಂತ ಹೇಳ್ಬೋದು. ಆ್ಯಂಡ್ ಈವನ್ ಧ್ರುವ್ ಜುರೇಲ್ ಅವ್ರಿಗೆ ಸಹ ಹಾಗೆ 18 ಬಾಲಿಗೆ 28 ರನ್ ಹೊಡೆದು ಇವರಿಬ್ಬರ ದೆಸೆಯಿಂದಾಗಿ 141ರ ತನಕ ಬೆಳೆಯಿತು ಅಂತ ಹೇಳಿಕ್ಕಾಗೋದಿಲ್ಲ. ಒದ್ದಾಡಿ 141 ರನ್ ಹೊಡೆದ್ರು ಅಂತ ಹೇಳ್ಬೋದು. ಅದು ಸಹ ಲಾಸ್ಟ್ ನಾನು ಹೇಳಿದಾಗೆ ಲಾಸ್ಟ್ 2 ವಿಕೆಟ್ ಹೋದದ್ದು ಲಾಸ್ಟ್ ಓವರಲ್ಲಿ. ಅಲ್ಲಿ ತನಕ ಕೇವಲ 3 ವಿಕೆಟ್ ಹೋಗಿತ್ತು. ಆ್ಯಂಡ್ ಹ್ಯೂಜ್ ಕ್ರೆಡಿಟ್ ಗೋಸ್ ಟು ಸಮರ್ಜಿತ್ ಸಿಂಗ್. ಅವರಿಗೆ ಜಾಸ್ತಿ ಚಾನ್ಸ್ ಸಿಗಲಿಲ್ಲ ಈ IPL ಅಲ್ಲಿ. ಲಾಸ್ಟ್ ಮ್ಯಾಚಲ್ಲಿ ಐ ಥಿಂಕ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಒಂದು ಒಳ್ಳೆಯ ಬೌಲಿಂಗ್ ಹಾಕಿದರು. ಸಿಕ್ಕಿದ್ದು 2 ಓವರ್ ಅಂತ ಅಂದ್ಕೊಳ್ತೇನೆ ಲಾಸ್ಟ್ ಮ್ಯಾಚಲ್ಲಿ. ಈ ಮ್ಯಾಚಲ್ಲಿ ಸೂಪರಾಗಿ ಬಾಲ್ ಹಾಕಿದರು. 4 ಓವರ್ ಕಂಪ್ಲೀಟ್ ಅವ್ರದ್ದು ಏನು ಕೋಟ ಉಂಟು 4 ಓವರ್ ಕೋಟ ಪೂರ್ತಿ ಹಾಕಿದರು. 3 ವಿಕೆಟ್ ತೆಗೆದರು 26 ರನ್ನಿಗೆ. ಮತ್ತು ತುಷಾರ್ ದೇಶಪಾಂಡೆ ಅವರು 4 ಓವರಿಗೆ 30 ರನ್ ಕೊಟ್ಟದು ಅಂತ ಅಂದ್ಕೊಳ್ತಾರೆ. 30 ರನ್ ಕೊಟ್ಟು 2 ವಿಕೆಟ್ ತೆಗೆದರು. ಇವರಿಬ್ಬರು 3+2 ಇವರಿಬ್ಬರು 5 ವಿಕೆಟ್ ತೆಗೆದರು. ಮತ್ತು ಉಳಿದ ಬೌಲರ್ಸ್ ಅವರಿಗೆ ಸಪೋರ್ಟಿವ್ ಆಗಿದ್ದರು. ಯಾರು ನಮ್ಮ ರವೀಂದ್ರ ಜಡೇಜಾ ಅವರು ರನ್ ಬಾಲ್ 4 ಓವರಿಗೆ 24 ರನ್ ಕೊಟ್ಟರು. ತೀಕ್ಷಣ ಅವರು 4 ಓವರಿಗೆ 28 ರನ್ ಕೊಟ್ಟರು. ಅವರೆಲ್ಲ ವಿಕೆಟ್ ತೆಗಲಿಲ್ಲ, ಬಟ್ ಭಯಂಕರ ಕಂಟ್ರೋಲಲ್ಲಿ ಇಟ್ಕೊಂಡಿದ್ರು. ಆ್ಯಂಡ್ ಶಾರ್ದುಲ್ ಠಾಕೂರ್ ಕೂಡ ಟು ಎನ್ ಎಕ್ಸ್ಟೆಂಟ್, ಅಂದರೆ ಅವರೇ ಸ್ವಲ್ಪ ಜಾಸ್ತಿ ಹೊಡಿಸ್ಕೊಂಡದ್ದು, ಬಟ್ ಟು ಎನ್ ಎಕ್ಸ್ಟೆಂಟ್ ಒಂದು ಚಂದ ಮಾಡಿ ಬಾಲ್ ಹಾಕಿದ್ರು. 32 ರನ್ ಬಿಟ್ಟು ಕೊಟ್ಟರು 4 ಓವರಲ್ಲಿ. 142 ಒಂದು ಟಾರ್ಗೆಟ್ಟೇ ಅಲ್ಲ.
ಬೇಗ ಹೊಡೆದಾಕ್ತಾರೆ ಅಂತ ಅಂದ್ಕೊಂಡಿದ್ದೆ CSK ಅವರು. ಬಟ್ CSK ಅಲ್ಲಿ ಸಹ ನಿಮಗೆ ಆ್ಯಂಕರ್ ರೋಲ್ ಆಡಲಿಕ್ಕೆ ಬರ್ತದಾ? ಪೂರ್ತಿ ರಾಜಸ್ಥಾನ್ ತಂಡ ಆ್ಯಂಕರ್ ರೋಲ್ ಆಡಿದಲ್ಲ, ಈಗ ನಾನು ಆ್ಯಂಕರ್ ರೋಲ್ ಆಡ್ತೇನೆ ಅಂತ ಅಂದ್ಕೊಂಡು ಅವರ ಕ್ಯಾಪ್ಟನ್ CSKದ ಕ್ಯಾಪ್ಟನ್ ಗಾಯಕ್ವಾಡ್ ಅವರು ಆ್ಯಂಕರ್ ರೋಲ್ ಆಡಿದರು. ಉಳಿದ ಎಲ್ಲ ಬ್ಯಾಟ್ಸ್ಮನ್ ಫಾಸ್ಟಾಗಿ ಆಡಿದರು. ನಾನು ಅಪ್ರೋಚ್ ರಾಂಗ್ ಅಂತ ಏನು ಹೇಳೋದಿಲ್ಲ, ಯಾಕಂದರೆ ಒಬ್ಬ ಬ್ಯಾಟ್ಸ್ಮನ್ ಆದರೂ ನಿಂತ್ಕೊಂಡಿರಬೇಕು. ಹೊಡಿಲಿಕ್ಕೆ ಹೋಗಿ ಇವರು ಸಹ ಔಟ್ ಆಗಿ ಇವ್ರದ್ದು ಚಡ್ಡಿ ಗಿಡ್ಡೆ ಎಲ್ಲ ಒದ್ದೆ ಆಗೋದು ಬೇಡಲ್ಲ. ಪ್ಲೇ ಆಫ್ ರೇಸ್ ಇರೋದ್ರಿಂದಾಗಿ CSKಗೆ ಗೆಲುವಿನ ಅಗತ್ಯ ಇತ್ತು. ಅವ್ರು ಎಷ್ಟು ಬಾಲಲ್ಲಿ ಗೆಲ್ಲಬೇಕು ಹಾಗೀಗೇನು ಲೆಕ್ಕಾಚಾರ ಇಲ್ಲ, ಅವರಿಗೆ ಒಟ್ಟಿನಲ್ಲಿ ಗೆಲುವಿನ ಅಗತ್ಯ ಇತ್ತು. ರನ್ ರೇಟ್ ಆಲ್ರೆಡಿ ಒಳ್ಳೆದುಂಟು CSKದು. ಈ ಗೆಲುವಿನ ಮುಖಾಂತರ ಅವ್ರದ್ದು ರನ್ ರೇಟ್ +0.5 ಆಗಿದೆ, ಆಯಿತಾ. ಸೊ ರಚಿನ್ ರವೀಂದ್ರ ಅವರು 18 ಬಾಲಿಗೆ 27 ರನ್ ಹೊಡೆದ್ರು. ಅವರು ಓಪನರ್ ಆಗಿ ಮತ್ತೊಂದು ಸಲ ಚಾನ್ಸ್ ಸಿಕ್ಕಿತ್ತು, ಚೆಂದ ಮಾಡಿ ಆಡಿದರು. ಚಿಕ್ಕ ಇನ್ನಿಂಗ್ಸೇ, ಬಟ್ 18 ಬಾಲಿಗೆ 27 ರನ್ ಒಳ್ಳೆ ಇಂಟೆಂಟ್ ಇಟ್ಕೊಂಡು ಆಡಿದರು. ಸೇಮ್ ಗೋಸ್ ವಿತ್ ಡ್ಯಾರೆಲ್ ಮಿಶೆಲ್. ಅವರು 1 ಡೌನ್ ಬಂದರು, ಅವರು ಸಹ ಅಗ್ರೆಸಿವ್ ರೂಟೇ ಇಟ್ಕೊಂಡ್ರು. ಗಾಯಕ್ವಾಡ್ ಅವರಿಗೆ ಹೇಳಿದರು, ನೀವು ಒಂದು ಕಡೆ ನಿಂತ್ಕೊ, ಬಂಡೆ ಕಲ್ತರ ನಾವೆಲ್ಲರೂ ಸಹ ಹೊಡಿತೇವೆ ಅಂತ. ಅವರು 13 ಬಾಲಿಗೆ 22 ರನ್ ಹೊಡೆದು ಔಟ್ ಆದರು. ಅಗೈನ್ 20+ ಸ್ಕೋರ್. ನೆಕ್ಸ್ಟ್ ಬಂದಂತಹ ದೂಬೆ ಕೂಡ ಹಾಗೆ, ದೂಬೆ ಅಲ್ಲ, ಮೊಯಿನ್ ಅಲಿ ಸ್ವಲ್ಪ ಇವ್ರ ಥರ ಸ್ಲೋ ಆಡಿದರು. ಯಾರು? ಗಾಯಕ್ವಾಡ್. ಆ ಕಡೆ ಗಾಯಕ್ವಾಡ್ ಸಹ ಸ್ಲೋ, ಈ ಕಡೆ ಮೊಯಿನ್ ಅಲಿ ಸಹ ಸ್ಲೋ. 13 ಬಾಲಿಗೆ 10 ರನ್ ಹೊಡೆದು ಮೊಯಿನ್ ಅಲಿ ಔಟ್ ಆದಾಗ ಇದು ಎಂತ ಮಾರೆ, ಲಾಸ್ಟ್ ಓವರ್ ತನಕ ಹೋಗ್ತದೆ, ಲಾಸ್ಟ್ ಬಾಲ್ ತನಕ ಹೋಗ್ತದೆ, ಮತ್ತೆ ಪುನಃ ಯಾರು ವಿನ್ ಆಗ್ತಾರೆ, ಎಂತ ಆಗ್ತದೆ ಅಂತ ಟೆನ್ಷನ್ ಆಗ್ತದೆ ಅಂತ ಅಂದ್ಕೊಂಡದ್ದು. ಬಟ್ ದೂಬೆ ಬಂದು ಆ ಸೈಲೆನ್ಸನ್ನು ಬ್ರೇಕ್ ಮಾಡಿದರು. ಅವರನ್ನು 11 ಬಾಲಿಗೆ 18 ರನ್, ಅವ್ರದ್ದೊಂದು ಮಿಡ್ ವಿಕೆಟ್ ರೀಜನಲ್ಲಿ ಒಂದು ಡಮ್ ಅಂತ ಒಂದು ದೊಡ್ಡ 6 ಅಶ್ವಿನ್ ಅವರ ಬೌಲಿಂಗಲ್ಲಿ 2 4 ಎಲ್ಲ ಹೊಡೆದ್ರು. ಕೊನೆಗೆ ಅಶ್ವಿನಿಗೆ ವಿಕೆಟ್ ಕೊಟ್ಟು ಔಟ್ ಆದರು ಅವರು. ಮತ್ತು ಮಸಾಲೆ ಬೇಕಲ್ಲ ಮ್ಯಾಚಲ್ಲಿ, ಈಗ ಮಸಾಲೆ ಮಿಸ್ ಆಗ್ತಾ ಉಂಟು, ಮ್ಯಾಚ್ ಸ್ವಲ್ಪ ಬೋರ್ ಆಗ್ತಾ ಉಂಟು. ರವೀಂದ್ರ ಜಡೇಜಾ ಬಂದದ್ದು ಫುಲ್ ಮಸಾಲೆ ಎಲ್ಲ ಬಂದುಬಿಡ್ತು. ಎಂತ, ಅವರು 6 ಹೊಡಲಿಕ್ಕೆ ಹೋದರು, ಅದು ಆಲ್ಮೋಸ್ಟ್ ವೆಂಟ್ ಫಾರ್ 6. ಬಟ್ಲರ್ ಅವರು ಆ ಕ್ಯಾಚನ್ನು ಹಿಡಿದು ಒಳಗಡೆ ತಳ್ಳಿದರು. ಬಿಕಾಸ್ ಅವರು 6 ಆ ಬೌಂಡ್ರಿ ಲೈನ್ ಇನ್ನೇನು ಕಾಲು ಟಚ್ ಆಗ್ತದೆ ಹೇಳುವಾಗ ಎಸ್ದರು. ಆವಾಗ 2 ರನ್ ಕ್ಲೀನಾಗಿ ಓಡ್ಬೋದಿತ್ತು. ಬಟ್ ಗಾಯಕ್ವಾಡ್ ಅವ್ರು ಬೇಡ 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 ಬೇಡ, ಒಂದೇ ಸಾಕು ಅಂತ ಅವರನ್ನು ತಡೆ ಹಿಡಿದ್ರು. ಅದೇನಾಯಿತು, ಮೇ ಬಿ ಜಡೇಜಾ ಅವರಿಗೆ ಎಂತ ಮಾರ್ರೆ ಓಡೋದಿಲ್ಲ ಈ ಮನುಷ್ಯ ಗಾಯಕ್ವಾಡ್ ಅಂತ ಅನ್ನಿಸಿತೇನ. ನೆಕ್ಸ್ಟ್ ಇನ್ನೊಂದು ಸಲ ಹಾಗೆ ಆಯಿತು. 2 ರನ್ ಕದಿಯುವ ಧಾವಂತದಲ್ಲಿ ಈಗ ಯಾರು ನಮ್ಮ ರವೀಂದ್ರ ಜಡೇಜಾ ಅವರು ಸ್ಟ್ರೈಕರ್ ಎಂಡಲ್ಲಿದ್ದರು, ಹೊಡೆದ್ರು. 1 ರನ್ ಕಂಪ್ಲೀಟ್ ಆಯಿತು. ಇನ್ನೊಂದು ರನ್ನು ಪೂರ್ತಿ ಅರ್ಧ ಓಡಿ ಬಂದಾಗಿದೆ. ಅಲ್ಲಿ ಗಾಯಕ್ವಾಡ್ ಹೇಳ್ತಿದ್ದಾರೆ ಬೇಡ 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 ಅಂತ. ಬಟ್ ಸ್ಟಿಲ್ ಅರ್ಧ ರನ್ ಓಡಿ ಬಂದರು. ಕೀಪರಿಗೆ ಕ್ಯಾಚ್, ಇದು ಅಂದರೆ ಕ್ಯಾಚ್ ಅಂತ ಥ್ರೋ ಬಂತು ಸ್ಯಾಮ್ಸನ್ ಅವರಿಗೆ. ಸ್ಯಾಮ್ಸನ್ ಅವರು ಏನು ಮಾಡಿದ್ರು, ನಾನ್ ಸ್ಟ್ರೈಕರ್ ಎಂಡಲ್ಲಿ ರನ್ಔಟ್ ಮಾಡಲಿಕ್ಕೆ ಹೋದರು. ಆ ಒಂದು ಬೇಡ ಅಂತ ಹೇಳಿದಾಗ, ಗಾಯಕ್ವಾಡ್ ಅವರು ಬೇಡ ಅಂತ ಹೇಳಿದಾಗ, ಜಡೇಜಾ ಅವರು ಟರ್ನ್ ಆಗಿ ಹೀಗೆ ಹೋಗುವಾಗ ಇವರು ಎಸ್ದ ಬೋಲ್ತಾಗಿದೆ. ಯಾರು? ಸ್ಯಾಮ್ಸನ್ ಅವರು ಎಸ್ದ ಬೋಲ್ತಾಗಿದೆ ಜಡೇಜಾ ಅವರಿಗೆ. ಸ್ಯಾಮ್ಸನ್ ಅವರು ಅಪೀಲ್ ಮಾಡಿದ್ದಾರೆ, ಇವರು ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್ ಅಂತ. ಅಂದರೆ ಒಂದು ಫೀಲ್ಡರ್ಸಿಗೆ ಅಬ್ಸ್ಟ್ರಕ್ಟ್ ಮಾಡಿದ್ದಾರೆ, ಔಟ್ ಆಗದ ಹಾಗೆ ತಡೆದಿದ್ದಾರೆ ಅಂತ. ಇದು ಥರ್ಡ್ ಅಂಪೈರಿಗೆ ಹೋದರು. ಥರ್ಡ್ ಅಂಪೈರ್ ಕೂಡ ಈಗ ಫ್ರೇಮ್ ಎಲ್ಲ ನೋಡಿದ್ರು, ಇಲ್ಲ ಇನ್ನೇನು ಸ್ಯಾಮ್ಸನ್ ಅವರು ಹೀಗೆ ಥ್ರೋ ಹಾಕುವಾಗ ಜಡೇಜಾ ಅವರು ಒಂದ್ಸಲ ಸ್ಯಾಮ್ಸನ್ ಅವರನ್ನು ನೋಡಿ ಹಾಯ್ ಅಂತ ಹೇಳಿ ತಿರುಗಿದ್ದಾರೆ. ಸೊ ಆ ಥ್ರೋವಿನ ದಾರಿಗೆ ಅಡ್ಡ ಬಂದಿದ್ದಾರೆ. ಸೊ ಆದ್ದರಿಂದ ಅಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್ ಅಂತ ಔಟ್ ಕೊಟ್ಟರು. 50-50. ನಾನು ಅದು ಬೇಕಂತ ಬಂದದಂತ ಸಹ ಹೇಳೋದಿಲ್ಲ, ಅಲ್ಲ ಅಂತ ಸಹ ಹೇಳೋದಿಲ್ಲ. ಸೊ ನಾನು ಅದು ಜಾಸ್ತಿ ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ, ಹ್ಞೂ ಅಂತ. ಅಟ್ ದ ಎಂಡ್ CSK ವಿನ್ ಆಗಿದ್ದಲ್ಲ, CSK ಅವರು ಸಹ ಅದರ ಬಗ್ಗೆ ಜಾಸ್ತಿ ಕಂಪ್ಲೇಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲಾರು CSK ಸೋತಿದ್ರೆ ದೊಡ್ಡ ಇಶ್ಯೂ ಆಗ್ತಿತ್ತು. ಇಲ್ಲ ಅದು ಮೊಮೆಂಟಮ್ ಹಾಗೆ ಕ್ಯಾರಿ ಆಗ್ತದೆ ಅಷ್ಟೇ, ಅದು ಬೇಕಂತ ಅಡ್ಡ ಬಂದದಲ್ಲ ಅಂತ ದೊಡ್ಡ ಇಶ್ಯೂ ಆಗ್ತಾಯಿತ್ತು. ಜಡೇಜಾ ಅವರು ಔಟ್ ಆದರು. ಕೊನೆಗೆ ಸಮೀರ್ ರಿಜ್ವಿ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಅವರು 8 ಬಾಲಿಗೆ 15 ರನ್ ಹೊಡೆದ್ರು. ಆ್ಯಂಡ್ ಗಾಯಕ್ವಾಡ್ ಅವರು ನಾಟ್ ಔಟ್ 41 ಬಾಲಿಗೆ 42 ಬ್ಯೂಟಿಫುಲ್ ODI ಇನ್ನಿಂಗ್ಸ್ ಆಡಿ ತಂಡ ವಿನ್ ಆಯಿತು. 18.2 ಓವರ್ಸಲ್ಲೇ ಟಾರ್ಗೆಟ್ ರೀಚ್ ಆಗಿ ಆಯಿತು CSK. ಆ್ಯಂಡ್ ಈ ಜಯದೊಂದಿಗೆ ಇನ್ನೂ ಸಹ ಭಯಂಕರ ಸ್ಟ್ರಾಂಗ್ ಆಗಿ ನೆಲೆ ಊರಿದ್ದಾರೆ ಪ್ಲೇ ಆಫ್ ರೇಸಲ್ಲಿ. ಆ್ಯಂಡ್ ಇವಾಗ ಏನು ಗೊತ್ತುಂಟಾ, CSKಗೆ ನಮ್ಮ ಮೇಲೆ ಅಂದರೆ RCB ಮೇಲೆ ಮ್ಯಾಚ್ ಉಂಟು 18ನೇ ತಾರೀಕಿಗೆ ಬೆಂಗಳೂರಲ್ಲಿ. CSK ಸೋತರೆ ಕೂಡ ಪ್ಲೇ ಆಫಿಗೆ ತೇರ್ಗಡೆ ಆಗಬಹುದು. ಈಗ RCBಗೆ ಏನಿರೋದು ಅಂತಂದರೆ LSGಗೆ 2 ಮ್ಯಾಚ್ ಉಂಟು. LSG 1ರಲ್ಲಿ ಸೋಲೇಬೇಕು, 2-2 ವಿನ್ ಆದರೆ LSG ಕ್ವಾಲಿಫೈ ಆಗ್ತದೆ. 1 ಸೋತ್ರೆ ಸಹ LSG ಔಟ್. ಯಾಕಂತಂದರೆ ಅವ್ರ ರನ್ ರೇಟ್ ಪಾತಾಳದಲ್ಲಿ ಉಂಟು. ಅವರು LSG ನೆಕ್ಸ್ಟ್ ರೌಂಡಿಗೆ ಹೋಗಬೇಕಂತಂದರೆ 2-2 ವಿನ್ ಆಗಲೇಬೇಕು. ಆ್ಯಂಡ್ RCB ಏನು ಎಕ್ಸ್ಪೆಕ್ಟ್ ಮಾಡ್ತದೆ ಅಂತಂದರೆ CSK ಮೇಲೆ RCB ವಿನ್ ಆಗಬೇಕು ಆ್ಯಂಡ್ ವಿತ್ ಗುಡ್ ರನ್ ರೇಟ್. ಅಂದರೆ CSKನ 18 ರನ್ನಿಂದ ಅಥವಾ ಜಾಸ್ತಿ ರನ್ನಿಂದ ಸೋಲಿಸಿದ್ದಾರೆ. RCB
ಪ್ಲೇ ಆಫಿಗೆ ತೇರ್ಗಡೆ ಆಗ್ತದೆ ವಿತ್ ಗುಡ್ ರನ್ ರೇಟ್. ಸಿ ಎಸ್ ಕೆಕ್ಕಿಂತ ಸಹ ಬೆಟರ್ ರನ್ ರೇಟಲ್ಲಿ RCB ಇರ್ತದೆ. ಅಥವಾ ಫಸ್ಟ್ ಸಿ ಎಸ್ ಕೆ ಬ್ಯಾಟಿಂಗ್ ಮಾಡಿ 200 ರನ್ ಹೊಡೆದ್ರು ಅಂತ ಇಟ್ಕೊಳ್ಳಿ, ಅಥವಾ ಎಷ್ಟೇ ರನ್ ಟಾರ್ಗೆಟ್ ಸೆಟ್ ಮಾಡಿದ್ರು ಅದನ್ನು 18.1 ಓವರ್ಸ್ ಅಥವಾ ಅದಕ್ಕಿಂತ ಮುಂಚೆ RCB ಟಾರ್ಗೆಟ್ ರೀಚ್ ಮಾಡಿದರೆ ರನ್ ರೇಟ್ ಇಂಪ್ರೂವ್ ಆಗಿ RCB ಪ್ಲೇ ಆಫಿಗೆ ಹೋಗ್ತದೆ. ಅದು ಒಂದೇ ಸಾಕಾಗೋದಿಲ್ಲ, LSG ಅಟ್ಲೀಸ್ಟ್ ಒಂದು ಮ್ಯಾಚ್ ಸೋಲಬೇಕು. ಇಷ್ಟೆಲ್ಲ ಲೆಕ್ಕಾಚಾರ ಉಂಟು. ಅದರ ಬಗ್ಗೆ ಸೆಪರೇಟ್ ವಿಡಿಯೋ ಮಾಡುವ. ಈ ವಿಡಿಯೋದಲ್ಲಿ ನಾನು RCB ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದರೆ ಕಮೆಂಟ್ ಸೆಕ್ಷನ್ ಬರ್ತದೆ, ಅಣ್ಣ ಇದು ಮ್ಯಾಚ್ ಇರೋದು CSK ವರ್ಸಸ್ RCB ಬಗ್ಗೆ ಮಾತಾಡಲಿಕ್ಕೆ, CSK ವರ್ಸಸ್ RR ಬಗ್ಗೆ ಮಾತಾಡಲಿಕ್ಕೆ, RCB ಬಗ್ಗೆ ಮಾತಾಡಲಿಕ್ಕಲ್ಲ. ಸೊ ಜಾಸ್ತಿ ಓವರ್ ಆ್ಯಕ್ಟಿಂಗ್ ಎಲ್ಲ ಮಾಡೋದು ಬೇಡ, ನಾವು ಅನ್ಲೈಕ್ ಮಾಡ್ತೇವೆ ಅಥವಾ ಡಿಸ್ಲೈಕ್ ಬಟನ್ ಒತ್ತುತ್ತೇವೆ, ಅನ್ಸಬ್ಸ್ಕ್ರೈಬ್ ಆಗ್ತೇವೆ ಅಂತೆಲ್ಲ ಹೇಳ್ತಾರೆ. ಸೊ ಆದ್ದರಿಂದ RCB ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ. ಕಂಗ್ರ್ಯಾಚುಲೇಷನ್ CSK, ಇನ್ನೂ ಸಹ ಚಂದ ಮಾಡಿ ಬೇಗ ಟಾರ್ಗೆಟ್ ರೀಚ್ ಆಗ್ಬೋದಿತ್ತು ಅಂತ ಅನ್ನಿಸಿತು. ಆ್ಯಂಡ್ ರಾಜಸ್ಥಾನ್ ಸೆಕೆಂಡ್ ಹಾಫ್ ಆಫ್ ದ IPL ದೇ ಆರ್ ಲಾಸ್ಟ್. ಅವ್ರದ್ದು ಯಾವತ್ತೂ ಸಹ ಹಾಗೆ, ಫಸ್ಟ್ ಹಾಫ್ ಸೂಪರಾಗಿ ಆಡ್ತಾರೆ, ಸೆಕೆಂಡ್ ಹಾಫ್ ಎಂತ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡಿಕೊಂಡು ಕೊನೆಯ ಮ್ಯಾಚ್ ತನಕ ತಗೊಂಡೋಗಿ ಮತ್ತೆ ಪ್ಲೇ ಆಫಿಗೆ ಹೋಗ್ತಾರೆ. ಅವರು ಈ ಸ್ಥಿತಿಗೆ ಬರಬೇಕಂತಿರಲಿಲ್ಲ. ಅವರು ನನ್ನನ್ನು ಕೇಳೋದಿದ್ರೆ ಫಸ್ಟ್ ಟೀಮ್ ಟು ಗೆಟ್ ಕ್ವಾಲಿಫೈಡ್ ಫಾರ್ ಪ್ಲೇ ಆಫ್ ಈ IPL ಅಲ್ಲಿ ರಾಜಸ್ಥಾನ್ ಆಗಬೇಕಿತ್ತು. ಫಸ್ಟ್ 8 ಮ್ಯಾಚಲ್ಲಿ 7 ಅಥವಾ ಫಸ್ಟ್ 9 ಮ್ಯಾಚಲ್ಲಿ 8 ವಿನ್ ಅಲ್ಲ, ಫಸ್ಟ್ 8 ಮ್ಯಾಚಲ್ಲಿ 7 ವಿನ್ ಆಗಿದ್ರು. ಅದಾದಮೇಲೆ ಇನ್ಕನ್ಸಿಸ್ಟೆಂಟ್ ಕ್ರಿಕೆಟ್ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಸ್ಟಿಲ್ ರಾಜಸ್ಥಾನ್ ಕ್ವಾಲಿಫೈ ಆಗ್ತದೆ ಅಂತವೇ ಅನ್ನಿಸ್ತಾ ಉಂಟು ನನಗೆ. ನಿಮ್ಗೆಂತ ಅನ್ನಿಸ್ತದೆ? ಈ ಮ್ಯಾಚ್ ಬಗ್ಗೆ ಏನು ಅನ್ನಿಸಿತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸ್ವಲ್ಪ ನಿದ್ದೆ ಬಂತ? ಒಂದು ಚೂರು ನಿದ್ದೆ ಅಂತ ಖಂಡಿತ ಬಂದಿರ್ತದೆ, ಎಂತ ಈ ರೇಂಜಿಗೆ ಸ್ಲೋ ಆಡ್ತಿದ್ದಾರೆ ಅಂತ ಅಲ್ವಾ? ಸರಿ, ಹಾಗಾದ್ರೆ ಬರುವ, ನಮಸ್ಕಾರ.